ಪ್ರಭಾವಿ ಸಚಿವರಿಗೆ ಸಂಬಂಧಿಸಿದ ಬ್ರೇಕಿಂಗ್ ನ್ಯೂಸ್ ಇದು. ವಂಚನೆಯ ಕೇಸ್ನಲ್ಲಿ ಮಧ್ಯ ಪ್ರವೇಶಿಸಿದ್ದು ಯಾಕೆ ಸಚಿವರು ಅನ್ನುವಂತ ಪ್ರಶ್ನೆ ಸದ್ಯ ಮುನ್ನೆಲೆಗೆ ಬರ್ತಾ ಇದೆ. ಪೊಲೀಸರ ಮೇಲೇನೆ ಒತ್ತಡ ಹೇರಿದ್ಯಾಕೆ ಮಿನಿಸ್ಟರ್? ಕೇಸ್ ಸೆಟಲ್ಮೆಂಟ್ಗೆ ಪೊಲೀಸರ ಒತ್ತಡ ಯಾಕೆ? ಆರೋಪಿಗಳಿಗೂ ಕೂಡ ಅಂದ್ರೆ ಆ ಸಚಿವರಿಗೂ ಆರೋಪಿಗಳಿಗೂ ಏನ್ ಸಂಬಂಧ ಅನ್ನುವಂತ ಚರ್ಚೆಗಳು ಸದ್ಯ ಆಗ್ತಾ ಇದೆ. ರೈತರಿಗೆ ಆಗ್ತಾ ಇರುವಂತಹ ಅನ್ಯಾಯ ಸರ್ಕಾರದ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಅಂತ ಹೇಳಿ ಸರ್ಕಾರದ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಸಚಿವರು ಅನ್ಯಾಯಕ್ಕೆ ಒಳಗಾಗಿರುವಂತ ರೈತರ ಪರವಾಗಿ ಮಾತನಾಡಬೇಕಾಗಿತ್ತು, ಆದ್ರೆ ಆರೋಪಿಗಳ ಪರವಾಗಿ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ರೈತರು ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರಿಗೆ ಬರುವಂತ ಹಣವನ್ನ ವಾಪಸ್ ಬರುವಂತೆ ಮಾಡಿ ರೈತರಿಗೆ ನೆರವಾಗಬೇಕಾಗಿತ್ತು ಸಚಿವರು, ಆದ್ರೆ ವಂಚನೆಯ ಕೇಸ್ನಲ್ಲಿ ಬಂಧನವಾಗಿರುವಂತ ಆರೋಪಿಗಳ ರಕ್ಷಣೆ ಮಾಡುವಂತೆ PSI ಅವರಿಗೆ ಫೋನ್ ಮಾಡಿ ಮಾತನಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಚರ್ಚೆಗಳು ಸದ್ಯ ನಡೀತಾ ಇದೆ. ಆರೋಪಿಗಳಿಗೆ ಅವರು ಸಹಾಯವನ್ನ ಮಾಡೋದಾದ್ರೆ ನಾವು ರೈತರ ಜೊತೆಗೆ ಸೇರ್ಬಿಟ್ಟು ಪ್ರತಿಭಟನೆಯನ್ನ ಮಾಡಬೇಕಾಗತ್ತೆ ಅಂತ ಹೇಳಿ ರೈತರು ಕೂಡ ಎಚ್ಚರಿಕೆಯನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ವಂಚನೆಯ ಕೇಸ್ನಲ್ಲಿ ಸಚಿವರು ಮಧ್ಯ ಎಂಟ್ರಿ ಕೊಡುವಂತದ್ದಾದ್ರೂ ಯಾಕೆ ಅನ್ನುವಂತ ಪ್ರಶ್ನೆ ಸಚಿವ ಜಮೀರ್ ಅಹಮದ್ಗೆ ಸಂಬಂಧಪಟ್ಟಂತಹ ಸ್ಟೋರಿ ಇದು. ರೈತರಿಗೆ ಆಗ್ತಾ ಇರುವಂತಹ ಅನ್ಯಾಯ ಸರ್ಕಾರದ ಕಣ್ಣಿಗೆ ಯಾಕೆ ಕಾಣಿಸ್ತಾ ಇಲ್ಲ ಅನ್ನುವಂಥ ಚರ್ಚೆಗಳು ಸದ್ಯ ನಡೀತಾ ಇದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ JDSನವರು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಏನ್ ಮಾಡ್ತಾ ಇದೆ? ಸರ್ಕಾರದ ವತಿಯಿಂದನೇ ರೈತರಿಗೆ ಅನ್ಯಾಯವಾಗ್ತಾ ಇದೆಯಾ ಅಥವಾ ರೈತರಿಗೆ ಅನ್ಯಾಯ ಆಗ್ತಾ ಇದ್ರೂ ಕೂಡ ಇದನ್ನ ಪ್ರಶ್ನೆ ಮಾಡೋರು ಯಾರು ಇಲ್ಲ ಅನ್ನೋದಾಗಿ ದೊಡ್ಡ ಮಟ್ಟದಲ್ಲಿ ಈ ವಿಚಾರ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಹಲೋ ಜಗದೀಶ್ ರೆಡ್ಡಿ ಸಾಹೇಬ್ರ? ಹೌದು ಲಕ್ಷ್ಮೀನಾರಾಯಣ ಅಂತ ನಾನು ಮಿನಿಸ್ಟರ್ ಜಮೀರ್ ಅಹಮದ್ ಸ್ಪೆಷಲ್ ಆಫೀಸರ್ ಮಾತಾಡ್ತೇನೆ. ಹೇಳಿ. ಸಾಹೇಬ್ರು ಮಾತಾಡ್ಬೇಕಂತ ಕೊಡ್ತೇನೆ ಸರ್ ಒಂದು ನಿಮಿಷ. ಕೇಸಿಗೆ ಸಂಬಂಧಪಟ್ಟಂಗೆ ಕೇಳಬೇಕು ಅಂತಿದ್ರು, ಅದು ಬರ್ಬೇಕು ಕೊಡ್ಲಾ? ಕೊಡಿ. ಜಗದೀಶ್ ರೆಡ್ಡಿ ಅಂತ ಹಲೋ ಸರ್, ನಮಸ್ತೆ ಸರ್. ಸರ್ ನಮಸ್ತೆ. ನಮಸ್ತೆ ಬ್ರದರ್. ಸರ್. ಬ್ರದರ್ ಏನಿಲ್ಲ, ನಮ್ಮ ಹೈದರಾಬಾದ್ ನಮ್ಮ ಅಕ್ಬರ್ ಬಿನ್ ತಬರ್ ಅಂತ ರಿಲೇಷನ್ ಸರ್ ಯಾವುದೋ ಒಂದು ದುಡ್ಡು ಕೊಡ್ಬೇಕಾಗಿತ್ತಂತ ಯಾರಿಗೋ ಚೀಟಿಂಗ್. ಅಕ್ಬರ್ ಪಾಷಾ ಅಂತ ಏನು ಹೌದು. ಹೈದರಾಬಾದ್ ಇಂದ ಕರ್ಕೊಂಡ್ ಬಂದಿರಂತ ಏನು? ಹೌದು ಸರ್, ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್, ಇಲ್ಲಿ ಫೈರ್ ಆಗಿದೆ. ತಗೊಂಡಿರೋದು ನಿಜ. ಅವ್ನು ಹೇಳ್ತಾರ ನಂಗೆ ತಗೊಂಡಿಲ್ಲ ಅವರು. ಹಾಂ ಸರ್. ಒಂಚೂರು ಸಹಾಯ ಮಾಡಿ ಬ್ರದರ್, ನನ್ಗೆ ಭಾಳ ಬೇಕಾಗಿರೋರು. ಸರಿ ಸರ್, ಸರಿ ಸರ್. ಏನ್ ಮಾಡಕ್ ಸಾಧ್ಯತೆ? ಈಗ ಅವ್ರಿಗೆ ನಾವು ಚಾನ್ಸ್ ಕೊಟ್ಟಿವಿ ಸರ್, ಸೆಟಲ್ ಮಾಡ್ಕೊಳ್ಳಿ, ಕ್ಲಿಯರ್ ಮಾಡ್ಕೊಳ್ಳಿ, ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ. ಅಲ್ಲಿನೂ ಹೈದರಾಬಾದ್ಗೆ ಹೋಗಿ ಅಲ್ಲಿನೂ ಕೊಟ್ವಿ, ಇಲ್ಲಿನೂ ಕರೆದು ಹೇಳಿದ್ವಿ, ನೀವು ಇಲ್ಲಿ ಕುತ್ಕೊಂಡು ಸೆಟಲ್ ಮಾಡಿದ್ರೆ ನಾನು ಬಿ ರಿಪೋರ್ಟ್ ಹಾಕೊಳ್ತೀನಿ. ಬಟ್ ಅವ್ರು ಏನೋ ಈಗೋ ಪ್ರಶ್ನೆ ಅವ್ರಿಗೂ ಇವ್ರಿಗೂ, ಅವ್ರು ಒಪ್ತಾ ಇಲ್ಲ, ಇವ್ರು ಒಪ್ತಾ ಇಲ್ಲ. ಒಂದ್ ಚಾನ್ಸ್ ಕೊಟ್ಟಿ, ಸ್ವಲ್ಪ ದಿನ ಟೈಮ್ ಕೊಟ್ಟಿ ಬಂದೆ ಅವ್ರಿಗೆ ನಾವೀಗ ಸೆಟಲ್ ಮಾಡೋದಕ್ಕೆ ನಾವು ಅಪರ್ಚುನಿಟಿ ಕೊಡ್ತಾ ಇದೀವಿ ಸರ್. ಮಾಡ್ಕೊಳ್ಳಿ, ಅವ್ರು ಕಳ್ಸಿರೋದು ನಿಜಾನೇ, ತಗೊಂಡಿರೋದು ನಿಜ, ಅದು ಡಿನೇ ಮಾಡೋದಕ್ಕೆ ಡಾಕ್ಯುಮೆಂಟ್ ಇಲ್ಲ. ತಗೊಂಡಿರೋದು ನಿಜ, ಕೊಟ್ಟಿರೋದು ನಿಜ. ಆಮೇಲೆ ಅವ್ನು ಹೇಳ್ದಂಗ ಅಷ್ಟು ದುಡ್ಡಿಲ್ಲ. ಬಂದು ಕೂತ್ಕೊಂಡು ನನ್ ಮುಂದೆ ಹೇಳಿದ್ರೆ ನಾನು ಕ್ಲಿಯರ್ ಮಾಡ್ತಾ ಇದ್ದೆ ಸರ್. ಸುಮಾರು ಅಲ್ಲೂ ಹೈದರಾಬಾದ್ ಸೈಬರಾಬಾದ್ ಅಲ್ಲಿ ಇದೊಂದು ಅವಕಾಶ ಕೊಡಿ ಒಂದು ಸರ್. ಬರ್ಲಿ ಸರ್, ನಾನು ಸೆಟಲ್ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್. ಓಕೆ ಓಕೆ ಸರ್, ಓಕೆ. ಹಲೋ ಜಗದೀಶ್ ರೆಡ್ಡಿ ಸಾಹೇಬ್ರ? ಹೌದು ಲಕ್ಷ್ಮೀನಾರಾಯಣ ಅಂತ ನಾನು ಮಿನಿಸ್ಟರ್ ಜಮೀರ್ ಅಹಮದ್ ಸ್ಪೆಷಲ್ ಆಫೀಸರ್ ಮಾತಾಡ್ತೇನೆ. ಹೇಳಿ. ಸಾಹೇಬ್ರು ಮಾತಾಡ್ಬೇಕಂತ ಕೊಡ್ತೇನೆ ಸರ್ ಒಂದು ನಿಮಿಷ. ಕೇಸಿಗೆ ಸಂಬಂಧಪಟ್ಟಂಗೆ ಕೇಳಬೇಕು ಅಂತಿದ್ರು, ಅದು ಬರ್ಬೇಕು ಕೊಡ್ಲಾ? ಕೊಡಿ. ಜಗದೀಶ್ ರೆಡ್ಡಿ ಅಂತ ಹಲೋ ಸರ್, ನಮಸ್ತೆ ಸರ್. ಸರ್ ನಮಸ್ತೆ. ನಮಸ್ತೆ ಬ್ರದರ್. ಸರ್. ಬ್ರದರ್ ಏನಿಲ್ಲ, ನಮ್ಮ ಹೈದರಾಬಾದ್ ನಮ್ಮ ಅಕ್ಬರ್ ಬಿನ್ ತಬರ್ ಅಂತ ರಿಲೇಷನ್ ಸರ್ ಯಾವುದೋ ಒಂದು ದುಡ್ಡು ಕೊಡ್ಬೇಕಾಗಿತ್ತಂತ ಯಾರಿಗೋ ಚೀಟಿಂಗ್. ಅಕ್ಬರ್ ಪಾಷಾ ಅಂತ ಏನು ಹೈದರಾಬಾದ್ ಇಂದ ಕರ್ಕೊಂಡ್ ಬಂದಿರಂತ ಏನು? ಹೌದು ಸರ್, ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್, ಇಲ್ಲಿ ಫೈರ್ ಆಗಿದೆ. ತಗೊಂಡಿರೋದು ನಿಜ. ಅವ್ನು ಹೇಳ್ತಾರ ನಂಗೆ ತಗೊಂಡಿಲ್ಲ ಅವರು. ಹಾಂ ಸರ್. ಒಂಚೂರು ಸಹಾಯ ಮಾಡಿ ಬ್ರದರ್, ನನ್ಗೆ ಭಾಳ ಬೇಕಾಗಿರೋರು. ಸರಿ ಸರ್, ಸರಿ ಸರ್. ಏನ್ ಮಾಡಕ್ ಸಾಧ್ಯತೆ? ಈಗ ಅವ್ರಿಗೆ ನಾವು ಚಾನ್ಸ್ ಕೊಟ್ಟಿವಿ ಸರ್, ಸೆಟಲ್ ಮಾಡ್ಕೊಳ್ಳಿ, ಕ್ಲಿಯರ್ ಮಾಡ್ಕೊಳ್ಳಿ, ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ. ಅಲ್ಲಿನೂ ಹೈದರಾಬಾದ್ಗೆ ಹೋಗಿ ಅಲ್ಲಿನೂ ಕೊಟ್ವಿ, ಇಲ್ಲಿನೂ ಕರೆದು ಹೇಳಿದ್ವಿ, ನೀವು ಇಲ್ಲಿ ಕುತ್ಕೊಂಡು ಸೆಟಲ್ ಮಾಡಿದ್ರೆ ನಾನು ಬಿ ರಿಪೋರ್ಟ್ ಹಾಕೊಳ್ತೀನಿ. ಬಟ್ ಅವ್ರು ಏನೋ ಈಗೋ ಪ್ರಶ್ನೆ ಅವ್ರಿಗೂ ಇವ್ರಿಗೂ,
ಅವರು ಒಪ್ತಾ ಇಲ್ಲ, ಇವ್ರು ಒಪ್ತಾ ನೋಡಿ, ಇಲ್ಲ. ಒಂದ್ ಚಾನ್ಸ್ ಕೊಟ್ಟು ಸ್ವಲ್ಪ ದಿನ ಟೈಮ್ ಕೊಟ್ಟು ಬಂದೆ ಅವ್ರಿಗೆ ನಾವು ಈಗ ಸೆಟಲ್ ಮಾಡೋದಕ್ಕೆ ನಾವು ಅಪರ್ಚುನಿಟಿ ಕೊಡ್ತಾ ಇದೀವಿ ಸರ್. ಮಾಡ್ಕೊಳ್ಳಿ, ಅವ್ರು ಕಳ್ಸಿರೋದು ನಿಜಾನೇ, ತಗೊಂಡಿರೋದು ನಿಜ, ಅದು ಡಿನೇ ಮಾಡೋದಕ್ಕೆ ಡಾಕ್ಯುಮೆಂಟ್ ಇಲ್ಲ, ತಗೊಂಡಿರೋದು ನಿಜ, ಕೊಟ್ಟಿರೋದು ನಿಜ. ಆಮೇಲೆ ಅವ್ನು ಹೇಳ್ದಂಗೆ ಅಷ್ಟು ದುಡ್ಡಿಲ್ಲ. ಅದು ಬಂದು ಕೂತ್ಕೊಂಡು ನನ್ನ ಮುಂದೆ ಹೇಳಿದ್ರೆ ನಾನು ಕ್ಲಿಯರ್ ಮಾಡ್ತಾ ಇದ್ದೆ ಸರ್. ಸುಮಾರು ಅಲ್ಲೂ ಹೈದರಾಬಾದ್ ಸೈಬರಾಬಾದ್ ಅಲ್ಲಿ ಇದೊಂದು ಅವಕಾಶ ಕೊಡಿ ಒಂದು ಸರ್. ಬರ್ಲಿ ಸರ್, ನಾನು ಸೆಟಲ್ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್. ಓಕೆ ಓಕೆ ಸರ್, ಓಕೆ. ಇನ್ನೇನು ಜೋಳದ ವ್ಯಾಪಾರಿ ರಾಮಕೃಷ್ಣಗೆ ವಂಚನೆಯನ್ನ ಮಾಡಲಾಗಿದೆ. ಹೈದರಾಬಾದ್ ವ್ಯಾಪಾರಿಗಳಿಂದ 1.86 ಕೋಟಿ ರೂಪಾಯಿನಷ್ಟು ವಂಚನೆಯನ್ನ ಮಾಡಲಾಗಿದೆ. ಸದ್ಯ ವಂಚಕರನ್ನ ಪೆರೆಸಂದ್ರ ಪೊಲೀಸರು ಬಂಧಿಸಿದ್ರು. ಈ ವೇಳೆ ಆರೋಪಿಗಳ ಪರವಾಗಿ ಸಚಿವ ಜಮೀರ್ ಅಹಮದ್ ನಿಂತಿರುವಂತದ್ದು. ವಂಚಕರನ್ನ ರಕ್ಷಿಸಿ ರೈತರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಸಚಿವರು. ಹಾಗಾಗಿ ಜಮೀರ್ ಅಹಮದ್ ವಿರುದ್ಧವಾಗಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೋಳದ ವ್ಯಾಪಾರಿ ಕಾಂಗ್ರೆಸ್ ಮುಖಂಡ ರಾಮಕೃಷ್ಣ ಇಲ್ಲಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಂಚಕರನ್ನ ರಕ್ಷಣೆ ಮಾಡಿ ರೈತರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಸಚಿವರು ಅಂತ ಹೇಳಿ ನಾವು ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಮನೆಗೆ ಸಿದ್ದರಾಮಯ್ಯ ಬಂದಿದ್ದಾರೆ, ಸಚಿವರಾಗಿದ್ದು ವಂಚಕರ ಪರ ನಿಲ್ಲೋದಕ್ಕ ಜಮೀರ್ ಅಹಮದ್ ಅಂತ ಹೇಳಿ ಸಚಿವರ ವಿರುದ್ಧ ಈ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಅಕ್ಬರ್ ನನ್ನ ಜೋಳ ಯಥೇಚ್ಛವಾಗಿ ಬೆಳೀತಾರೆ ಸರ್. ಇಲ್ಲಿ ನಾವು ಯಾವಾಗೂ ರೈತರ ಹತ್ರ ತಗೊಂತೀವಿ, ಸಾಲ ತಗೊಂಡು ಸಾಲ ಕೊಡೋದು ನಮ್ಮ ವೃತ್ತಿ ಸರ್. ಯಾರಿಗೂ ನಾವು ಇದುವರೆಗೂ 25 ವರ್ಷದಿಂದ ಒಂದು ರೈತಾಗೆ 100 ರೂಪಾಯಿ ತಪ್ಪು ಮಾಡಿರೋದು ನಮ್ಮ ಹಿಸ್ಟ್ರಿಯಲ್ಲಿ ಎಲ್ಲೂ ಇಲ್ಲ ಸರ್. ನಮಗೆ ಇವರು ಬೇಕು ಅಂತ ಹೇಳ್ಬಿಟ್ಟು ಅಕ್ಬರು ನಾಸೀರ್ ಸದಾಮ್ ಹೈದರಾಬಾದ್ ಅವರು ಸುಮಾರು 9 ಗಾಡಿ ಜೋಳ ತಗೊಂಡು ಬೇಕು ಅಂತ ಪ್ಲಾನಿಂಗ್ ಮಾಡಿಬಿಟ್ಟು ಇದರಲ್ಲಿ ಜಮೀರ್ ಅವರು ಇನ್ವಾಲ್ವ್ ಇದ್ದಾರೆ ಸರ್. ಇದರಲ್ಲಿ ಪ್ಲಾನಿಂಗಲ್ಲಿ ತಗೊಂಡು ಬೇಕು ವಂಚನೆ ಮಾಡಬೇಕು ಅನ್ನೋ ಮಟ್ಟಿಗೆ ಬೇಕು ಅಂತ ಮಾಡಿದ್ದಾರೆ ಸರ್. ನಮಗೆ ಅನ್ಯಾಯ ಮಾಡಿದ್ದಾರೆ ಸರ್. ಇಷ್ಟು ದುಡ್ಡು 1,89,00,000 ಸರ್. ಇಷ್ಟು ಮಾಲ್ ತಗೊಂಡು ಹೋದರೆ ಎಲ್ಲ ಮಾರ್ಕೊಂಡು ದುಡ್ಡು ಮಾಡಿಕೊಂಡು ಒಬ್ಬನ ಎಸ್ಕೇಪ್ ಮಾಡ್ತಾರೆ ಸರ್. ನಾಸೀರ್ ಅನ್ನೋನ ಕೈಯಲ್ಲಿ ದುಡ್ಡು ಕೊಟ್ಬಿಟ್ಟು ಸ್ವಿಚ್ ಆಫ್ ಮಾಡಿಸ್ಬಿಟ್ಟು ಎಲ್ಲ ಒಂದು ಕಡೆ ಇಟ್ಬಿಡ್ತಾರೆ ಸರ್. ಅವರು ಈ ದುಡ್ಡೆಲ್ಲ ಎತ್ಕೊಂಡು ಹೋಗಿ ಅವನು ಗೋಲ್ಡ್ ಬಿಸ್ಕೆಟ್ ತಗೊಂಡಿದ್ದಾನೆ ಸರ್. ಅವನು ಲಾಸ್ಟ್ ಅವನೊಬ್ಬನು ಕ್ರಿಟಾ ಕಾರ್ ಒಂದು ತಗೊಂಡಿದ್ದಾನೆ ಸರ್ 30 ಲಕ್ಷದ್ದು, 2 ಲಕ್ಷದ್ದು ವಾಚ್ ತಗೊಂಡಿದ್ದಾನೆ, 1 ಲಕ್ಷದ್ದು ಕೂಲಿಂಗ್ ಗ್ಲಾಸ್ ತಗೊಂಡು ಮೆರೀತಾ ಇದ್ದಾರೆ ಸರ್ ನನ್ನ ದುಡ್ಡಲ್ಲಿ. ಇಲ್ಲಿ PSIಗೆ ಫೋನ್ ಮಾಡ್ತಾರೆ, ಲಾಕ್ಸೆಲ್ಲ మీకు ದುಡ್ಡು ಇಸ್ಸಮು దీన్ని మూసేయండి ಅಂತಾರೆ. ಲಾಕ್ಸಲ್ಲಿ ದುಡ್ಡು ಕೊಡ್ತೀನಿ. ನಮ್ಮ ಸಬ್ ಇನ್ಸ್ಪೆಕ್ಟ್ರು ಅವರು ಒಂದೇ ಮಾತು ಹೇಳ್ತಾರೆ, ನಾನು ಲಾಕ್ಸಲ್ಲೆಲ್ಲ ಕೋಟಿಗಳಲ್ಲಾದರೂ ನೀನು ಪರ್ಚೇಸ್ ಮಾಡೋಕ್ಕಾಗಲ್ಲ, ನಾನು ಕರ್ನಾಟಕ ಪೊಲೀಸು, ನಾನು ಪವರ್ಫುಲ್ಲು, ನೀನು ಕೋಟಿಗಳು ಕೊಟ್ಟಿದ್ರು ನಾವು ಅದಕ್ಕೆ ಬಗ್ಗವರಲ್ಲ ಅಂತ ವಾರ್ನಿಂಗ್ ಕೊಡ್ತಾರೆ ಸರ್. ಮತ್ತು ಕೋರ್ಟ್ಗೆ PP-ಗೆ ಫೋನ್ ಮಾಡಿ ಹೇಳ್ತಾರೆ, ಲಕ್ಷಗಳಲ್ಲಿ ನಾನು ಕೊಡ್ತೀನಿ, ಇದನ್ನು ಮುಚ್ಚಿಬಿಡಿ ಅಂತ ಹೇಳ್ಬಿಟ್ಟು ಹೈದರಾಬಾದಿಂದ ಹೇಳ್ತಾರೆ ಸರ್. ಮತ್ತು ಬೆಂಗಳೂರಿಂದ 5 ಜನ ಸರ್ ಲಾಯರ್ಸು ಈ ಕೇಸ್ಗೆ 5 ಜನ ಬಂದು ಹೈಕೋರ್ಟಿಂದ ಸ್ಟೇ ತಗೊಂಡು ಬರ್ತಾರೆ ಸರ್. ಪೊಲೀಸ್ ಅವರು ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡಬಾರ್ದು, ಸ್ಟೇ ತಗೊಂಡು ಬರ್ತಾರೆ ಸರ್. ಏನು ಸರ್ ಇದು ಟೀಮು? ಎಲ್ಲಿಂದ ಜಡ್ಜು ಮುಸ್ಲಿಮ್ಸು ಅಲ್ಲಿ ಆಗಿಬಿಡ್ತಾರೆ ಅಪ್ಲಿಕೇಶನ್. ಅವ್ರು ಇಮಿಡಿಯೇಟು ನಮಗೆ ಪೊಲೀಸ್ಗೆ ಗೈಡೆನ್ಸ್ ಕೊಡ್ತಾರೆ, ಆರ್ಡರ್ ಕೊಡ್ತಾರೆ, ಇದು ಸ್ಟಾಪ್ ಮಾಡಬೇಕು, ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಮಾಡಬಾರ್ದು ಅಂತ. ಏನು ಸರ್ ಇದು ಅನ್ಯಾಯ? ನನ್ನ ಜೋಳ ಯಥೇಚ್ಛವಾಗಿ ಬೆಳೀತಾರೆ ಸರ್. ಇಲ್ಲಿ ನಾವು ಯಾವಾಗೂ ರೈತರ ಹತ್ರ ತಗೊಂತೀವಿ, ಸಾಲ ತಗೊಂಡು ಸಾಲ ಕೊಡೋದು ನಮ್ಮ ವೃತ್ತಿ ಸರ್. ಯಾರಿಗೂ ನಾವು ಇದುವರೆಗೂ 25 ವರ್ಷದಿಂದ ಒಂದು ರೈತಾಗೆ 100 ರೂಪಾಯಿ ತಪ್ಪು ಮಾಡಿರೋದು ನಮ್ಮ ಹಿಸ್ಟ್ರಿಯಲ್ಲಿ ಎಲ್ಲೂ ಇಲ್ಲ ಸರ್. ನಮಗೆ ಇವರು ಬೇಕು ಅಂತ ಹೇಳ್ಬಿಟ್ಟು ಅಕ್ಬರು ನಾಸೀರ್ ಸದಾಮ್ ಹೈದರಾಬಾದ್ ಅವರು ಸುಮಾರು 9 ಗಾಡಿ ಜೋಳ ತಗೊಂಡು ಬೇಕು ಅಂತ ಪ್ಲಾನಿಂಗ್ ಮಾಡಿಬಿಟ್ಟು ಇದರಲ್ಲಿ ಜಮೀರ್ ಅವರು ಇನ್ವಾಲ್ವ್ ಇದ್ದಾರೆ ಸರ್. ಇದರಲ್ಲಿ ಪ್ಲಾನಿಂಗಲ್ಲಿ ತಗೊಂಡು ಬೇಕು ವಂಚನೆ ಮಾಡಬೇಕು ಅನ್ನೋ ಮಟ್ಟಿಗೆ ಬೇಕು ಅಂತ ಮಾಡಿದ್ದಾರೆ ಸರ್. ನಮಗೆ ಅನ್ಯಾಯ ಮಾಡಿದ್ದಾರೆ ಸರ್. ಇಷ್ಟು ದುಡ್ಡು 1,89,00,000 ಸರ್. ಇಷ್ಟು ಮಾಲ್ ತಗೊಂಡು ಹೋದರೆ ಎಲ್ಲ ಮಾರ್ಕೊಂಡು ದುಡ್ಡು ಮಾಡಿಕೊಂಡು ಒಬ್ಬನ ಎಸ್ಕೇಪ್ ಮಾಡ್ತಾರೆ ಸರ್. ನಾಸೀರ್ ಅನ್ನೋನ ಕೈಯಲ್ಲಿ ದುಡ್ಡು ಕೊಟ್ಬಿಟ್ಟು ಸ್ವಿಚ್ ಆಫ್ ಮಾಡಿಸ್ಬಿಟ್ಟು ಎಲ್ಲ ಒಂದು ಕಡೆ ಇಟ್ಬಿಡ್ತಾರೆ ಸರ್. ಅವರು ಈ ದುಡ್ಡೆಲ್ಲ ಎತ್ಕೊಂಡು ಹೋಗಿ ಅವನು ಗೋಲ್ಡ್ ಬಿಸ್ಕೆಟ್ ತಗೊಂಡಿದ್ದಾನೆ ಸರ್. ಅವನು ಲಾಸ್ಟ್ ಅವನೊಬ್ಬನು ಕ್ರಿಟಾ ಕಾರ್ ಒಂದು ತಗೊಂಡಿದ್ದಾನೆ ಸರ್ 30 ಲಕ್ಷದ್ದು, 2 ಲಕ್ಷದ್ದು ವಾಚ್ ತಗೊಂಡಿದ್ದಾನೆ, 1 ಲಕ್ಷದ್ದು ಕೂಲಿಂಗ್ ಗ್ಲಾಸ್ ತಗೊಂಡು ಮೆರೀತಾ ಇದ್ದಾರೆ ಸರ್ ನನ್ನ ದುಡ್ಡಲ್ಲಿ. ಇಲ್ಲಿ PSIಗೆ ಫೋನ್ ಮಾಡ್ತಾರೆ, ಲಾಕ್ಸೆಲ್ಲ మీకు ದುಡ್ಡು ಇಸ್ಸಮು దీన్ని మూసేయండి ಅಂತಾರೆ. ಲಾಕ್ಸಲ್ಲಿ ದುಡ್ಡು ಕೊಡ್ತೀನಿ. ನಮ್ಮ ಸಬ್ ಇನ್ಸ್ಪೆಕ್ಟ್ರು ಅವರು ಒಂದೇ ಮಾತು ಹೇಳ್ತಾರೆ, ನಾನು ಲಾಕ್ಸಲ್ಲೆಲ್ಲ ಕೋಟಿಗಳಲ್ಲಾದರೂ ನೀನು ಪರ್ಚೇಸ್ ಮಾಡೋಕ್ಕಾಗಲ್ಲ, ನಾನು ಕರ್ನಾಟಕ ಪೊಲೀಸು, ನಾನು ಪವರ್ಫುಲ್ಲು, ನೀನು ಕೋಟಿಗಳು ಕೊಟ್ಟಿದ್ರು ನಾವು ಅದಕ್ಕೆ ಬಗ್ಗವರಲ್ಲ ಅಂತ ವಾರ್ನಿಂಗ್ ಕೊಡ್ತಾರೆ ಸರ್. ಮತ್ತು ಕೋರ್ಟ್ಗೆ PP-ಗೆ ಫೋನ್ ಮಾಡಿ ಹೇಳ್ತಾರೆ, ಲಕ್ಷಗಳಲ್ಲಿ ನಾನು ಕೊಡ್ತೀನಿ, ಇದನ್ನು ಮುಚ್ಚಿಬಿಡಿ ಅಂತ ಹೇಳ್ಬಿಟ್ಟು ಹೈದರಾಬಾದಿಂದ ಹೇಳ್ತಾರೆ ಸರ್. ಮತ್ತು ಬೆಂಗಳೂರಿಂದ 5 ಜನ ಸರ್ ಲಾಯರ್ಸು ಈ ಕೇಸ್ಗೆ 5 ಜನ ಬಂದು ಹೈಕೋರ್ಟಿಂದ ಸ್ಟೇ ತಗೊಂಡು ಬರ್ತಾರೆ ಸರ್.
ಪೊಲೀಸ್ ಅವರು ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡಬಾರ್ದು, ಸ್ಟೇ ತಗೊಂಡು ಬರ್ತಾರೆ ಸರ್. ಏನು ಸರ್ ಇದು ಟೀಮು? ಎಲ್ಲಿಂದ ಜಡ್ಜು ಮುಸ್ಲಿಮ್ಸು ಅಲ್ಲಿ ಆಗ್ಬಿಡ್ತಾರೆ ಅಪ್ಲಿಕೇಶನ್, ಅವ್ರು ಇಮಿಡಿಯೇಟು ನಮಗೆ ಪೊಲೀಸ್ಗೆ ಗೈಡೆನ್ಸ್ ಕೊಡ್ತಾರೆ, ಆರ್ಡರ್ ಕೊಡ್ತಾರೆ, ಇದು ಸ್ಟಾಪ್ ಮಾಡಬೇಕು, ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಮಾಡಬಾರ್ದು ಅಂತ. ಏನು ಸರ್ ಇದು ಅನ್ಯಾಯ. ನನ್ನ ಜೋಳ ಯಥೇಚ್ಛವಾಗಿ ಬೆಳೀತಾರೆ ಸರ್ ಇಲ್ಲಿ. ನಾವು ಯಾವಾಗೂ ರೈತರ ಹತ್ರ ತಗೊತೀವಿ, ಸಾಲ ತಗೊಂಡು ಸಾಲ ಕೊಟ್ಟು ರೈತರಿಗೆ ತೆಲಂಗಾಣದ ವ್ಯಾಪಾರಿಗಳಿಂದ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಸಚಿವ ಜಮೀರ್ ವಿರುದ್ಧ ಜೆಡಿಎಸ್ ಟ್ವೀಟ್ ಮಾಡೋದ್ರ ಮೂಲಕ ಕಿಡಿಕಾರಿದೆ. ಕರ್ನಾಟಕದ ಅನ್ನ ತಿಂದು ಕನ್ನಡಿಗರ ಮತ ಪಡೆದು ದ್ರೋಹ ಮಾಡಿದ್ದಾರೆ. ಸಂಬಂಧಿಕರಿಗೆ ಸಹಾಯ ಮಾಡುವಂತೆ ಪೊಲೀಸರಿಗೆ ಸಚಿವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪೊಲೀಸರಿಗೆ ಫೋನ್ ಮಾಡಿ ಶಿಫಾರಸು ಮಾಡೋದು ಅಕ್ಷಮ್ಯ ಅಪರಾಧ. ಜವಾಬ್ದಾರಿಯುತ ಸಚಿವರಾಗಿ ವಂಚಕರ ಪರ ವಕಾಲತ್ತು ವಹಿಸಿದ್ದಾರೆ. ರೈತರಿಗೆ ಮೋಸ ಮಾಡೋದಕ್ಕೆ ಇವರಿಗೆ ಆತ್ಮಸಾಕ್ಷಿಯಾದ್ರೂ ಹೇಗೆ ಒಪ್ಪತ್ತೆ ಅಂತ ಹೇಳಿ ಟ್ವೀಟ್ ಮಾಡೋದ್ರ ಮೂಲಕ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಂಪುಟದಿಂದ ಜಮೀರ್ ಅವರನ್ನ ವಜಾ ಮಾಡಿ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ನೀವು ಕೂಡ ಟ್ವೀಟ್ ಮಾಡಿರೋದನ್ನ ಗಮನಿಸ್ತಾ ಇರಬಹುದು. ಒಟ್ಟಾರೆಯಾಗಿ ಸಚಿವ ಜಮೀರ್ ಅಹಮದ್ ವಿರುದ್ಧ ಜೆಡಿಎಸ್ ಈ ರೀತಿಯಾಗಿ ಪೋಸ್ಟ್ ಮಾಡೋದ್ರ ಮೂಲಕ ಸಚಿವ ಜಮೀರ್ ವಿರುದ್ಧ ಕಿಡಿಕಾರಿದ್ದಾರೆ. ರೈತರಿಗೆ ತೆಲಂಗಾಣದ ವ್ಯಾಪಾರಿಗಳಿಂದ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಸದ್ಯ ಸಚಿವರ ವಿರುದ್ಧವಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರೈತರಿಗೆ ಮೋಸ ಆಗಿದೆ, ರೈತರ ಪರವಾಗಿ ನಿಂತು ಅನ್ಯಾಯ ಆದವರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡಬೇಕಾಗಿರೋದು ಸಚಿವರ ಕೆಲಸ. ಆದರೆ ಸಚಿವರು ತಮ್ಮ ಜವಾಬ್ದಾರಿಯನ್ನ ಮರೆತು ಕೂಡ ವಂಚಕರಿಗೆ ಈ ರೀತಿಯಾಗಿ ಸಹಾಯ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಚರ್ಚೆಗಳು ಸದ್ಯ ನಡೀತಾ ಇದೆ. ಹಾಗೆ ರೈತರಿಗೆ ತೆಲಂಗಾಣದ ವ್ಯಾಪಾರಿಗಳಿಂದ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಸಚಿವ ಜಮೀರ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಜಮೀರ್ ಪೊಲೀಸರ ಮೇಲೆ ಒತ್ತಡವನ್ನ ಹಾಕಿದ್ದು ಖಂಡನೀಯ. ಟ್ವೀಟ್ ಮಾಡೋದ್ರ ಮೂಲಕ ವಿಪಕ್ಷ ನಾಯಕ ಅಶೋಕ್ ಈ ರೀತಿಯಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಚಿವರೇ ಕಾನೂನು ಬಾಹಿರವಾಗಿ ನಡೆದುಕೊಳ್ತಾರೆ, ಕಾನೂನು ನಿಯಮಗಳು ಇದ್ದೂ ಕೂಡ ಏನ್ ಪ್ರಯೋಜನ? ಜಮೀರ್ರನ್ನ ಸಂಪುಟದಲ್ಲಿ ಇರಿಸಿಕೊಂಡು ಯಾವ ಸಂದೇಶವನ್ನ ನೀಡ್ತಾ ಇದ್ದೀರಿ? ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಆರ್ ಅಶೋಕ್ ಇಲ್ಲಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರೈತರಿಗೆ ವಂಚಿಸಿದ ಆರೋಪಿಗಳನ್ನ ರಕ್ಷಿಸುವಂತೆ ಮುಖ್ಯಮಂತ್ರಿಗಳ ಆಪ್ತ ಸಚಿವ ಜಮೀರ್ ಅಹಮದ್ ಅವರು ಪೊಲೀಸರ ಮೇಲೆ ಒತ್ತಡವನ್ನ ಹಾಕಿರೋದು ಖಂಡನೀಯ. ಸಚಿವ ಸಂಪುಟ ಸದಸ್ಯರೇ ಹೀಗೆ ಕಾನೂನು ಬಾಹಿರವಾಗಿ ನಡೆದುಕೊಳ್ಳೋದಾದ್ರೆ ರಾಜ್ಯದಲ್ಲಿ ಸಂವಿಧಾನ, ಕಾನೂನು ನಿಯಮಗಳು ಇದ್ದೂ ಕೂಡ ಏನ್ ಪ್ರಯೋಜನ? ಮಾನ್ಯ ಸಿದ್ದರಾಮಯ್ಯನವರೇ ಜಮೀರ್ ಅವರನ್ನ ಸಂಪುಟದಲ್ಲಿ ಇರಿಸಿಕೊಂಡು ನೀವು ಯಾವ ರೀತಿಯಾದಂತ ಸಂದೇಶವನ್ನ ಸಮಾಜಕ್ಕೆ ಸಾರ್ತಾ ಇದ್ದೀರಿ ಅಂತ ಹೇಳಿ ಸಚಿವ ಜಮೀರ್ ವಿರುದ್ಧವಾಗಿ ಜೊತೆಗೆ ಸರ್ಕಾರದ ವಿರುದ್ಧವಾಗಿಯೂ ಕೂಡ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ.